ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ವೇದ ಶಾಸ್ತ್ರಗಳು ಲೋಕ ನೀತಿಗಳೆಲ್ಲ ಹಾದಿ ತೋರಲು ನಿಶೆಯೊಳುರಿವ ಪಂಜುಗಳು. ಸೌಧವೇರಿದವಂಗೆ ನಭವ ಸೇರಿದವಂಗೆ ಬೀದಿ ಬೆಳಕಿಂದೇನೋ ಮಂಕುತಿಮ್ಮ. 523ನೇ ಕಗ್ಗ. ವೇದಶಾಸ್ತ್ರಗಳು ಲೋಕನೀತಿಗಳು ಇವೆಲ್ಲವೂ ಹಾದಿ ತೋರಲು ಉರಿವ ಪಂಜುಗಳು. ಸುಮ್ಮನೆ ನಾವು ದಡಾರಂತ ಈ ಭೂಮಿಗೆ ಬಂದು ಬಿದ್ದುಬಿಟ್ಟಿದ್ದೀವಿ. ಇವಾಗ ನಾವು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಹೇಗೆ ಏನು ನಮಗೇನೂ ಗೊತ್ತಿಲ್ಲ. ಆಗ ನೀನು ಈ ಥರ ಹೋಗು, ಹೀಗೆ ಮುನ್ನಡೆ, ಈ ದಾರಿಯಲ್ಲಿ ಹೋಗು, ಇದರಿಂದ ಒಳ್ಳೆಯದಾಗುತ್ತೆ ಅಂತ ತಿಳಿಸುವಂಥ ಬೀದಿ ದೀಪಗಳು, ಪಂಜುಗಳು ಯಾವುದು? ವೇದಶಾಸ್ತ್ರಗಳು ಮತ್ತು ಲೋಕನೀತಿಗಳು. ನಮಗೆ ಹೀಗೆ ಮುಂದುವರಿಬೇಕು ಅಂತ ದಿಕ್ಕು ತೋರ್ಸೋಕ್ಕೆ ಯಾರೊಬ್ಬರು ಬೇಕಲ್ಲ, ಅದು ಅವೆಲ್ಲ ಅಂತ. ಆದರೆ ಸೌಧವೇರಿದವಂಗೆ ನಭವ ಸೇರಿದವಂಗೆ, ಒಂದು ಲೆವೆಲ್ಗೆ ಮೇಲೆ ಏರ್ಬಿಟ್ಟವರಿಗೆ ಅವರಿಗೆ ಆ ದಾರಿ ದೀಪದ ಅಗತ್ಯ ಇಲ್ಲ. ಒಂದು ಲೆವೆಲ್ಗೆ ನಾವು ಮೇಲೇರಿದ ಮೇಲೆ ನಾವೇ ಅದನ್ನು ಅರ್ಥೈಸ್ಕೊಳ್ತಾ ಹೋಗ್ತೀವಿ. ಯಾಕೆ ನಮಗೆ ಇನಿಷಿಯಲಿ ಇವೆಲ್ಲ ಬೇಕಾಗುತ್ತೆ ಅಂತ ಅಂದರೆ, ಟು ಅಂಡರ್ಸ್ಟ್ಯಾಂಡ್ ಈ ದಿಕ್ಕಿನಲ್ಲಿ ಹೋಗಬೇಕು, ಇದು ಒಳ್ಳೆಯದು, ಈ ದಿಕ್ಕಿನಲ್ಲಿ ಹೋಗಬಾರ್ದು, ಇದರಿಂದ ಸಮಾಜಕ್ಕೂ ಒಳ್ಳೆಯದಾಗಲ್ಲ, ನನಗೂ ಒಳ್ಳೆಯದಾಗಲ್ಲ ಅನ್ನೋ ಒಂದು ಕ್ಲಾರಿಟಿ ಕೊಡೋಕ್ಕೋಸ್ಕರ ಈ ವೇದಶಾಸ್ತ್ರಗಳು ಲೋಕನೀತಿಗಳೆಲ್ಲ ಇವೆ ಅಂತ. ಒಂದು ಲೆವೆಲನ್ನು ಮೀರಿಬಿಟ್ಟ ಮೇಲೆ, ಈಗ ಉದಾಹರಣೆಗೆ ಈ ಹಿಂದೆನೂ ನಾನು ಈ ಕತೆ ಹೇಳಿದ್ದೆ, ನನಗೆ ತುಂಬ ಅಚ್ಚುಮೆಚ್ಚಿನ ಕಥೆ ಇದು. ಶೃಂಗೇರಿ ಶ್ರೀಗಳು ಪಲ್ಲಕ್ಕಿನಲ್ಲಿ ಹೋಗುವಾಗ ಒಂದು ಮಸೀದಿ ದಾಟ್ತಾರೆ ಅಂತ ಆ ಮಸೀದಿಯವರೆಲ್ಲ ನೀವು ಪಲ್ಲಕ್ಕಿಲಿ ನಮ್ಮ ದೇವ್ರ ಮುಂದೆ ಹೋಗೋಂಗಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಎರಡೂ ಕಡೆಯವರು ಗಲಾಟೆ ಮಾಡೋದಕ್ಕೆ ಅಂತ ಕೋಲು ಕತ್ತಿ ಮಚ್ಚು ಎಲ್ಲ ಹಿಡ್ಕೊಂಡು ತಯಾರಾಗಿರ್ತಾರೆ. ಈ ವಿಷಯ ಶೃಂಗೇರಿ ಶ್ರೀಗಳಿಗೆ ಗೊತ್ತಾದ ತಕ್ಷಣ ಅವರು ಪಲ್ಲಕ್ಕಿಯಿಂದ ಇಳಿದು ಸೀದಾ ಮಸೀದಿಗೆ ಹೊರಟೋಗ್ತಾರಂತೆ. ಅವರಿಗೆ ಗೊತ್ತಾಗಲ್ಲ ಇವಾಗ ಏನು ಮಾಡಬೇಕು ಅಂತ. ಮಸೀದಿಗೆ ಶ್ರೀಗಳು ಬಂದ್ಬಿಟ್ಟಿದ್ದಾರೆ. ತಕ್ಷಣ ಅವರು ಮುಲ್ಲಾನನ್ನು ಕರೆದ್ರಂತೆ. ಅವರು ಬಂದು ಮಾತಾಡಿಸಿದ್ರು ಪ್ರೀತಿಯಿಂದ, ಅವ್ರ ಮಸೀದಿನೆಲ್ಲ ತೋರಿಸಿದ್ರು. ಇವರು ನಮಸ್ಕಾರ ಮಾಡಿದ್ರು. ಇವ್ರಿಗೆ ಹೇಗೆ ತಿಳುವಳಿಕೆ ಬಂತೋ ಹಾಗೆ ಅಲ್ಲಿ ಪೂಜೆ ಮಾಡಿದ್ರು. ಅವರಿಗೊಂದು ಮಹಾಭಾರತದ ಪುಸ್ತಕವನ್ನು ಕೊಟ್ರಂತೆ ಮುಲ್ಲಾ ಅವ್ರಿಗೆ. ಅವರು ಒಂದು ಕುರಾನ್ ಪುಸ್ತಕ ಇವ್ರಿಗೆ ಕೊಟ್ರಂತೆ. ಈ ರಸ್ತೆ ತಿರುವಿನವರೆಗೂ ನಾನು ನಡ್ಕೊಂಡು ಹೋಗ್ತೀನಿ, ಅಲ್ಲಿಂದ ಪಲ್ಲಕ್ಕಿ ಏರ್ತೀನಿ, ನಿಮಗೆ ತೊಂದರೆ ಇಲ್ಲ ತಾನೇ ಅಂತ ಕೇಳಿದ್ರಂತೆ. ಛೇ ಖಂಡಿತ ಇಲ್ಲ, ನೀವು ಹಾಗೆ ಮಾಡಿ ಅಂತ ಅಂದ್ರಂತೆ. ಎಷ್ಟು ಸುಲಭದಲ್ಲಿ ಆ ಕೆಲಸ ನಡೆದೋಯ್ತು ಅಂತ. ಇವರಿದ್ದಾರಲ್ಲ, ಆ ಮುಲ್ಲಾ ಇರಬಹುದು, ಶೃಂಗೇರಿ ಶ್ರೀಗಳಿರಬಹುದು, ಇವರು ಸೌಧವೇರಿದವರು, ನಭವ ಸೇರಿದವರು. ಇವರುಗಳಿಗೆ ಈ ವೇದಶಾಸ್ತ್ರಗಳು ಲೋಕನೀತಿಗಳ ಪಾಠ ಆಗಲಿ ಇವು ಯಾವುದರ ರೆಫರೆನ್ಸು ಬೇಡ. ಅವರಿಬ್ಬರು ಒಬ್ಬರನ್ನೊಬ್ಬರು ತಮ್ಮ ಎದುರಿನ ಪಕ್ಷದವರೆಲ್ಲರನ್ನೂ ಮನುಷ್ಯರಾಗಿ ಕಂಡರು. ತಾವು ಕಾಣುವ ದೇವರನ್ನೇ ಎಲ್ಲರಲ್ಲೂ ಕಂಡರು. ಮುಲ್ಲಾ ಆಗಿರಬಹುದು, ಶ್ರೀ ಆಗಿರಬಹುದು, ತಾವು ಕಾಣುವ ರೀತಿಯನ್ನು ತಮ್ಮನ್ನು ನಂಬಿದವರಿಗೂ ತೋರಿಸಿದ್ರು. ಅಂಥವರು ಸೌಧವೇರಿದವರು, ನಭವ ಸೇರಿದವರು. ಇವತ್ತು ನಾವು ಯಾರ್ಯಾರನ್ನೆಲ್ಲ ನೆನಪಿಸ್ಕೋತೀವಿ, 100 ವರ್ಷ ಹಿಂದೆ ಬದುಕಿದ್ದವ್ರನ್ನ, ಅವರು ಎಲ್ಲರೂ ಅಂಥವ್ರೆ. ಅವ್ರಿಗೆ ಯಾವುದೋ ಒಂದು ಲೋಕ ನೀತಿಗಳಾಗಲಿ ವೇದಶಾಸ್ತ್ರಗಳಾಗಲಿ ಶುರುವಲ್ಲಿ ಏರುವ ಮೆಟ್ಟಿಲುಗಳಾಗಿ ನಮಗೆ ಒಂದು ಪುಷ್ ಕೊಡುವಂತಹ ಸಾಧನವಾಗಿ ಉಪಯೋಗವಾಗುತ್ತೆ. ಅವುಗಳನ್ನು ಉಪಯೋಗಿಸ್ಕೊಂಡು ಮೇಲೆ ಏರ್ಬಿಟ್ಟ ಮೇಲೆ ನಮಗೆ ದಾರಿ ತೋರಿಸುವ ಅಗತ್ಯ ಇರೋದಿಲ್ಲ. ನಾವೇ ಬೆಳಕಾಗಿ ಮುನ್ನಡಿಬಹುದು. ಯಾವಾಗ ನಾವು ಇದು ನಮ್ಮದು, ಇದು ಅವರೆಲ್ಲ ಕೆಟ್ಟವರು, ಅವರನ್ನು ದೂರ ಇಡಬೇಕು, ಇದೆಲ್ಲ ಅವ್ರದ್ದೆಲ್ಲ ತಪ್ಪು, ಅವ್ರು ಮಾಡೋ ಪ್ರಾಕ್ಟೀಸಸ್ ಎಲ್ಲ ತಪ್ಪು, ನಮ್ಮದೆಲ್ಲ ಶ್ರೇಷ್ಠ, ಈ ಥರ ನಾವು ದಾರಿಯ ಪಂಜುಗಳನ್ನು ಉಪಯೋಗಿಸ್ಕೊಂಡ್ರೆ ನಾವು ಸದಾ ಯಾವುದೋ ಒಂದು ಪಂಜಿನ ಬೆಳಕಲ್ಲೇ ನಡೀತಾ ಇರಬೇಕಾಗುತ್ತೆ. ನಾವೇ ಕಂಡುಕೊಳ್ಳುವ, ನಾವೇ ಹಾದಿ ಮಾಡಿಕೊಳ್ಳುವ ಶಕ್ತಿಯನ್ನೇ ಕಳ್ಕೊಂಡು ಬಿಡ್ತಾ ಹೋಗ್ತೀವಿ. ಯಾವಾಗ ಓಪನ್ನಾಗಿ ಎಲ್ಲವನ್ನೂ ಸ್ವೀಕರಿಸ್ತಾ ಹೋಗ್ತೀವಿ, ಇನ್ನೊಬ್ಬರಲ್ಲಿರುವ ಒಳ್ಳೆಯದನ್ನು ಕಾಣೋ ಶಕ್ತಿ ಕಂಡುಕೊಳ್ತೀವಿ, ಆಗ ನಾವು ಸೌಧವೇರ್ತೀವಿ, ನಭವ ಸೇರ್ತೀವಿ. ಅಲ್ಲಿಂದ ಮುಂದೆ ನಮಗೆ ಬೀದಿ ಬೆಳಕಿಂದ ಆಗಬೇಕಾಗಿಲ್ಲ. ಅವುಗಳ ಸಾರವನ್ನು ಅಷ್ಟೊತ್ತಿಗೆ ನಾವು ಇಳಿಸ್ಕೊಂಡಿರೋದ್ರಿಂದ ನಮ್ಮದೇ ಬೆಳಕಿನಲ್ಲಿ ನಾವು ಮುಂದಿನ ಹಾದಿಯನ್ನು ಸಾಗಬಹುದು. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.